ನಮಸ್ಕಾರ ವೀಕ್ಷಕರೇ, ಒಂದ್ಸಲಿ ಯಾರಿಗಾದ್ರೂ ದಾನ ಪತ್ರವನ್ನ ಮಾಡಿಕೊಟ್ರೆ ಅದನ್ನ ರದ್ದು ಮಾಡದೆ ಅದೇ ಆಸ್ತಿಯನ್ನ ಕ್ರಯ ಮಾಡ್ಬೋದಾ ಅಂತೇಳಿ ಒಬ್ರು ಪ್ರಶ್ನೆಯನ್ನ ಕೇಳಿದ್ರು. ಅಂದ್ರೆ ತಾಯಿ ತನಗೆ ಸ್ವಯಾರ್ಜಿತವಾದ ಒಂದು ಆಸ್ತಿಯನ್ನ ದಾನ ಪತ್ರ ಮಾಡಿಕೊಟ್ಟು 6 ವರ್ಷಗಳಾಗಿವೆ. ಖಾತೆ ಪಹಣಿ ಎಲ್ಲ ನನ್ನ ಹೆಸರಿನಲ್ಲೇ ಬಂದಿದೆ. ನಮ್ಮ ತಾಯಿ ತೀರಿಕೊಂಡು 3 ವರ್ಷಗಳಾಗಿದೆ. ಈಗ ನಮ್ಮ ಅಕ್ಕ ಅದೇ ಆಸ್ತಿಯನ್ನ ನಮ್ಮ ತಾಯಿ ತನಗೆ ಮಾರಾಟ ಮಾಡಿರುವುದಾಗಿ ಹೇಳಿಕೊಂಡು ಬಂದಿದ್ದಾರೆ. ನನಗೆ ದಾನ ಪತ್ರ ಆದ ಮೇಲೆ 3 ತಿಂಗಳಿಗೆ ಅವಳಿಗೆ ಕ್ರಯ ಪತ್ರ ಆಗಿದೆ. ಆದರೆ ನನಗೆ ಆಗಿರುವ ದಾನ ಪತ್ರ ರದ್ದಾಗಿಲ್ಲ. ಈಗ ನನಗೆ ಆಸ್ತಿಯಲ್ಲಿ ಹಕ್ಕು ಇರುತ್ತಾ ಅಂತೇಳಿ ಕೇಳಿರುವಂತ ಪ್ರಶ್ನೆ. ಯಾವುದೇ ಒಂದು ನೋಂದಾಯಿತ ದಾನ ಪತ್ರದ ಮೂಲಕ ಆಸ್ತಿಯನ್ನ ದಾನ ಮಾಡದಿದ್ರೆ ಆ ದಾನ ಪತ್ರವನ್ನ ರದ್ದು ಮಾಡದೆ ಮತ್ತೊಬ್ಬರಿಗೆ ಆಸ್ತಿಯನ್ನ ಕ್ರಯ ಮಾಡಲಿಕ್ಕೆ ಬರೋದಿಲ್ಲ. ಆ ದಾನ ಪತ್ರ ಮಾಡಿರೋ ಅಂಥವ್ರು ಯಾವುದೇ ಸಮಯದಲ್ಲಿ ಬೇಕಾದ್ರೂ ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳುವಂಥ ಅವಕಾಶಗಳಿರುತ್ತೆ. ಅದರಲ್ಲಿ ಕೆಲವೊಂದು ಕಂಡೀಷನ್ನ ಮೇಲೆ ಅದನ್ನು ದಾನ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಬೋದಾಗಿರುತ್ತೆ. ಆ ಒಂದು ಕಂಡೀಷನ್ಸ್ ಏನಿರುತ್ತೆ ಅದನ್ನು ಫುಲ್ಫಿಲ್ ಮಾಡದೇ ಇದ್ದಾಗ. ಆದರೆ ಇಲ್ಲಿ ತಾಯಿ ಒಂದು ದಾನ ಪತ್ರವನ್ನು ಮಾಡಿ ತೀರ್ಕೊಂಡಿದ್ದಾರೆ. ಆಕೆ ಜೀವಂತವಾಗಿಲ್ಲ. ಜೀವಂತವಾಗಿದ್ದಾಗ ಆ ಒಂದು ದಾನ ಪತ್ರವನ್ನು ರದ್ದತಿಯನ್ನ ಮಾಡಿದ್ರೆ ಅವಾಗ ಅದಕ್ಕೆ ಬೆಲೆ ಬರ್ತಾ ಇತ್ತು. ಆದರೆ ತಾಯಿ ಯಾವುದೇ ಒಂದು ರದ್ದತಿಯನ್ನ ಮಾಡಿಲ್ಲ. ನಂತರ ತಾಯಿ ಮತ್ತೊಬ್ಬ ಮಗಳಿಗೆ ಅದನ್ನ ಕ್ರಯ ಮಾಡಿರುವುದಾಗಿ ತಿಳಿಸಿದ್ದಾರೆ. ಆ ದಾನಪತ್ರವು ರಿಜಿಸ್ಟರ್ ಆಗಿರೋದ್ರಿಂದ ಆ ದಾನಪತ್ರಕ್ಕೆ ವ್ಯಾಲ್ಯೂ ಇರುತ್ತೆ. ಅದನ್ನ ರದ್ದು ಮಾಡದೆ ಮತ್ತೊಬ್ಬರಿಗೆ ಅದನ್ನ ಕ್ರಯ ಮಾಡಿದಾಗ ಇಲ್ಲಿ ಕ್ರಯ ಪಡೆದಂಥವ್ರು ಆಸ್ತಿಯನ್ನ ಊರ್ಜಿತ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನ ಅವರು ಕೋರ್ಟ್ನಲ್ಲಿ ತೀರ್ಮಾನ ಮಾಡ್ಕೋಬೇಕಾಗುತ್ತೆ. ಆದರೆ ಒಂದು ದಾನಪತ್ರ ಏನಾದರೂ ಮೋಸದಿಂದ ಕೂಡಿದ್ರೆ ಅಥವಾ ಅದರಲ್ಲಿ ಯಾವುದೇ ಲೋಪದೋಷಗಳಿದ್ರೆ ಈ ಒಂದು ಕಾನೂನು ಅನ್ವಯ ಆಗಲ್ಲ. ಅದಕ್ಕೆ ನ್ಯಾಯಾಲಯದ ಮುಖಾಂತರವೇ ಹೋರಾಟ ಮಾಡಬೇಕಾಗುತ್ತೆ. ಆದರೆ ದಾನಪತ್ರ ಮಾಡಿರೋವಂಥದ್ದು ಯಾವುದೇ ರೀತಿ ಮೋಸದಿಂದ ಆಗಿಲ್ಲ ಅನ್ನೋದಾದರೆ ದಾನಪತ್ರ ಪಡೆದವರಿಗೆ ಸಂಪೂರ್ಣವಾದ ಆಸ್ತಿ ಹಕ್ಕು ಇರುತ್ತೆ.